ಚಪ್ಪಾಳೆ ಕೊಡೋದು ಯಾಕೆ ಅಂತಂದ್ರೆ, ನಿಮ್ಗೆ ಅನಿಸುವುದಲ್ಲ ಧಾರ್ಮಿಕ ಸಭೆಯಲ್ಲಿ ಚಪ್ಪಾಳೆ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ. ಸುಮಾರು ಇವತ್ತಿನವರೆಗೆ ಒಂದು 49,000 ಸಂಖ್ಯೆ ದಾಟಿತು ನನ್ನ ಮಕ್ಕಳ ಜೊತೆ ಮಾತಾಡಿದ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ. ಮೊನ್ನೆ ಫೇಸ್ಬುಕ್ ಅಲ್ಲೂ ನೀವು ನೋಡಿದ್ದೀರಿ, ಒಬ್ಬ ಹುಡುಗನಿಗೆ ದೊಡ್ಡ ರ್ಯಾಂಕ್ ಬಂದಿದೆ, ಎಲ್ಲರೂ ಸಂಭ್ರಮಿಸ್ತಾರೆ, ಅವನ್ ಮಾತ್ರ ಯಾವುದು ಬೇಡದ ತಟ್ಟಿರಾಯನ ಕುಣಿತಾರೆ. ಯಾಕಂದ್ರೆ ಸ್ಪಂದಿಸುವ ಭಾವನೆಗಳೇ ಇಲ್ಲದೆ ಹೋಯ್ತಲ್ಲ. ಅಂದ್ರೆ ಇಂತಹ ಕಾರ್ಯಕ್ರಮಗಳೆಲ್ಲ ಯಾಕಿರ್ತವೆ ಅಂತಂದ್ರೆ, ಭಾವನೆಗಳಿಗೆ ಸ್ಪಂದಿಸ್ತಾ ಭಾವನಾತ್ಮಕವಾಗಿ ನಾವು ನೀವು ಒಂದೇ ಅಂತ ಹೇಳ್ತಾ ಒಳ್ಳೆಯ ವಿಚಾರಗಳು ಕೇಳಿಸಿದಾಗ ಚಪ್ಪಾಳೆ ಕೊಡೋದು, ಇನ್ನೊಬ್ಬರು ಗೆದ್ದಾಗ ಸಂಭ್ರಮಿಸೋದು, ಇನ್ಯಾರೋ ಸಜ್ಜನರು ಬಂದಾಗ ನಮ್ಮೂರಿಗೆ ಬಂದಿದ್ದಾರೆ ಅಂತ ಖುಷಿ ಪಡೋದಿದೆಯಲ್ಲ, ಈ ಹೃದಯ ಶ್ರೀಮಂತಿಕೆಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿರೋದು. ಹಾಗಿದ್ರೆ ಚಪ್ಪಾಳೆ ತಟ್ಟೋದು ಯಾಕೆ ಅಂತ ಹೇಳಬೇಕು ಅನ್ನಲ್ಲ. ಚಪ್ಪಾಳೆ ತಟ್ಟಿದ್ರೆ ಕಿರಿಯ ಸಾಧಕರಾದರೆ ಅವರಿಗೆ ಅದು ಆಶೀರ್ವಾದ, ಹಿರಿಯರಾದರೆ ಅವರಿಗೆ ಗೌರವ. ಒಬ್ಬ ಕಲಾವಿದನಿಗೆ ಚಪ್ಪಾಳೆ ತಟ್ಟಿದ್ರೆ ಅವನಿಗೆ ಅದು ಪ್ರೋತ್ಸಾಹ. ಹಾಗಾಗಿ ಈ ಚಪ್ಪಾಳೆಯ ಬಗ್ಗೆ ನನಗೆ ತುಂಬಾ ಕುತೂಹಲ ಹುಟ್ಟಿದ್ದು ಯಾವಾಗ ಅಂತಂದ್ರೆ, ನಮ್ಮಲ್ಲಿ KS ರಾಜಣ್ಣ ಅಂತ ಒಬ್ಬರನ್ನು ಕರೆದಿದ್ದೀವಿ ನಾವು ಕಾರ್ಯಕ್ರಮಕ್ಕೆ. ಆ ಮನುಷ್ಯನಿಗೆ 2 ಕೈಗಳು ಇಲ್ಲ, 2 ಕಾಲು ಇಲ್ಲ. ಅಂಗವೈಕಲ್ಯವುಳ್ಳವರ ಪರವಾಗಿ ಅವರು ಮಾಡಿದ ಹೋರಾಟಕ್ಕೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಅವ್ರನ್ನ ಸಂದರ್ಶನ ಮಾಡಿ ಮಾತಾಡ್ತಾರೆ. ಸಂದರ್ಶಕರು ಕೇಳಿದಾಗ ಅವ್ರು ಕೇಳುವ ಉತ್ತರ ಏನಿತ್ತು ಅಂತಂದ್ರೆ, ಏನು ಮಾಡೋಣ ಸ್ವಾಮಿ, ಸಾಧನೆ ಮಾಡಿ ಪ್ರಶಸ್ತಿ ಬಂತು, ಸಮಾಜದಲ್ಲಿ ಯಾವುದೋ ಒಳ್ಳೆದೆಲ್ಲ ನಡೆಯಿತು ಅಂತ ಹೇಳುವಾಗ ಚಪ್ಪಾಳೆ ತಟ್ಟಬೇಕು ಅಂತ ಆಸೆ ಆಗುತ್ತದೆ, ಆದ್ರೆ ಮಾಡುವುದೇನೇಳಿ ದೇವರು 2 ಕೈಗಳನ್ನು ಕಿತ್ಕೊಂಡು ಬಿಟ್ಟಿದ್ದಾನೆ. ನನಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಇಡೀ ಭಾರತೀಯರು ಚಪ್ಪಾಳೆ ಕೊಟ್ರಲ್ಲ, ನನ್ನ ಬದುಕು ಸಾರ್ಥಕ ಅಂತ ಅನ್ನಿಸ್ತು ಅಂತ ಅವರೊಂದು ಮಾತು ಹೇಳಿದ್ದಾರೆ. ಅಂದ್ರೆ ಯಾರು ಕೈಗಳನ್ನ ಕಳ್ಕೊಂಡ್ರೋ ಅವರಿಗೆ ಒಳ್ಳೆಯ ಸನ್ನಿವೇಶದಲ್ಲಿ ತಟ್ಟುವುದಕ್ಕೆ ಚಪ್ಪಾಳೆ ತಟ್ಟುವುದು ಕೈಗಿಲ್ಲ ಅನ್ನುವಂತಹ ವೇದನೆ ಇದೆ. ಆದ್ರೆ 2 ಕೈಗಳು ಇರುವಂತಹ ನಾವುಗಳು ಯಾಕೆ ಸುಮ್ಮನಾಗುತ್ತೇವೆ ಅನ್ನುವುದು ನನಗೆ ಪ್ರಶ್ನೆಯಾಗಿ ಹುಟ್ಟಿತ್ತು. ಯಾಕೆ ಅಂದ್ರೆ, ನೀವು ಯಾಕೆ ಚಪ್ಪಾಳೆ ಕೊಡಬೇಕು ಅಂದ್ರೆ, ಇವತ್ತು ನಾವು ವೇದಿಕೆಯಲ್ಲಿರುವ ಗಣ್ಯರ ಮಾತುಗಳಿಗೆ, ಅವರ ಬಗೆಗಿನ ವಿಚಾರಗಳಿಗೆ ಚಪ್ಪಾಳೆ ಕೊಟ್ಟೆವಾದ್ರೆ, ಭವಿಷ್ಯತ್ತಿನಲ್ಲಿ ನಿಮ್ಮ ಮನೆಯ ಮಕ್ಕಳು ಈ ವೇದಿಕೆಗೆ ಬಂದು ಕೂತಾಗ ಸೇರಿರುವ 1000 ಜನ ನಿಮ್ಮ ಮಕ್ಕಳಿಗೂ ಚಪ್ಪಾಳೆ ಕೊಡ್ತಾರಲ್ಲ, ಆಗ ಸಿಗುವುದು ನಿಜವಾದಂತಹ ಆನಂದ. ಅದಕ್ಕೋಸ್ಕರ ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ಹೇಳ್ತಾ ಬಂದವನ್ ನಾನು. ಇರ್ಲಿ, ಧಾರ್ಮಿಕ ನೆಲೆಯಲ್ಲಿ 4 ಮಾತುಗಳನ್ನಾಡುವುದಕ್ಕೆ ನಾನು ತೊಡಗುತ್ತೇನೆ. ನೀವೆಲ್ಲ ಭಾಗ್ಯಶಾಲಿಗಳು ಅಂತ ನನಗನ್ನಿಸಿದ್ದು ಯಾಕೆ ಅಂತ ಕೇಳಿದ್ರೆ, ಈ ಕಡೆಗೆ ಬಂದಾಗಲೆಲ್ಲ ಒಂದೊಂದು ಹೊಸ ಸಂಗತಿಗಳು ಕಾಣುತ್ತವೆ. ಇವತ್ತು ವರದಿ ವಾಚನ ಮಾಡಿದ್ರು. ಆ ವರದಿ ವಾಚನ ಮಾಡೋದ್ರಲ್ಲಿ ಅಲ್ಲಿ ಏನು ಬರೆದಿದೆ ಅನ್ನೋದು ಬಿಟ್ಟರೆ ಅದರಿಂದ ಆಚೆಗೆ ಅನಗತ್ಯ ಮಾತುಗಳನ್ನು ಅವರು ಆಡ್ಲೇ ಇಲ್ಲ. ಆ ವರದಿಯ ಮಧ್ಯದಲ್ಲಿ ಹಾಕಿದ್ದಾರೆ, ನೀವು ವೈಯಕ್ತಿಕ ವಿಚಾರಗಳನ್ನ ಹೇಳಬಹುದು ಅಂತ. 4 ವಿಚಾರವನ್ನ ಪ್ರಾಮಾಣಿಕವಾಗಿ ಹೇಳ್ತಾರೆ. ಎಲ್ಲಕ್ಕಿಂತಲೂ ಖುಷಿಯಾದ್ದು, ಇಂತಹ ಬ್ರಹ್ಮಕಲಶದ ಧಾರ್ಮಿಕ ಸಭೆಯಲ್ಲಿ ಕೆಲಸ ಮಾಡಿದ ಮೇಸ್ತ್ರಿಗಳನ್ನು ಕೂಡ ಅವರ ತ್ಯಾಗವನ್ನು ಗೌರವಿಸ್ತೇವಲ್ಲ, ಇದು ನಿಜವಾದ ಬ್ರಹ್ಮಕಲಶ ಅಂತ ನಾನು ಹೇಳ್ತಾರೆ. ಯಾಕೆ ಅಂತಂದ್ರೆ, ದೇವಸ್ಥಾನಕ್ಕೆ ದೊಡ್ಡ ಕೊಡುಗೆ ಕೊಟ್ರೆ ಅಥವಾ ಸಾಮಾಜಿಕವಾಗಿ ದೊಡ್ಡ ಸ್ಥಾನಮಾನಗಳಿದ್ದಾಗ ಜನ ಸಹಜವಾಗಿ ಗೌರವಿಸ್ತಾರೆ. ಆದರೆ ಅದೇ ಮೇಸ್ತ್ರಿಗಳ ಬಗ್ಗೆ ಮಾತಾಡಿದ್ರೆ, ಅವ್ರು ಬಂದು ಕೆಲಸ ಮಾಡಿದ್ದಾರೆ, ಅವರಿಗೆ ಸಂಬಳ ಕೊಟ್ಟಿದ್ದೇವೆ ಅನ್ನೋ ಮನಸ್ಸು ಮುಗಿದು ಬಿಡುತ್ತದೆ. ಆದರೆ ಇವತ್ತಿನ ಕಾರ್ಯಕ್ರಮ ಚಂದ ಆದದ್ದು ಯಾಕೆ ಅಂತಂದ್ರೆ, ನಾವು ಸಂಬಳ ಕೊಟ್ಟಲ್ಲಿಗೆ ಮುಗಿಯುವುದಲ್ಲ, ನಾವೆಲ್ಲ ಬೇಡ ಅಂದ್ರೂ ನಮಗಿಂತ ಮೊದಲು ಆ ಕೆಲಸ ಮಾಡ್ತೇನೆ ಅಂತ ನಿಲ್ಲುವ ಆ ಮೇಸ್ತ್ರಿಗಳ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಅದು ಆ ದೇವರು ಕೊಟ್ಟದ್ದು. ಆದ್ದರಿಂದ ಇಂಥವರ ಬಗ್ಗೆ ಮಾತಾಡಬೇಕು ಸಮಾಜದಲ್ಲಿ. ಇದೇ ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗಬೇಕಾದ್ದು. ಯಾಕೆ ಅಂದ್ರೆ, ಸೇರಿರುವ ನಮ್ಗೆಲ್ಲ ಗೊತ್ತಿರಬೇಕು, ನಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ದೊಡ್ಡ ವಿದ್ಯಾವಂತರಾಗಲಿ, ದೊಡ್ಡ ರಾಜಕೀಯ ಸ್ಥಾನಮಾನವನ್ನು ಪಡೆಯಲಿ, ಅವರಿಗೆಲ್ಲ ಸಮಾಜ ಚಪ್ಪಾಳೆ ಕೊಡುತ್ತದೆ. ನಾಳೆ ಇಲ್ಲೇ ಬಂದಿರುವ ಮನೆಯ ಮಕ್ಕಳು ಯಾರೋ ಒಬ್ಬ ಮೇಸ್ತ್ರಿ ಆದ್ರೆ, ಯಾರೋ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾದ್ರೆ ಅವರನ್ನೂ ಕೂಡ ಸಮಾಜ ಗೌರವಿಸ್ತದೆ ಅನ್ನುವುದನ್ನು ಈ ವೇದಿಕೆಯಲ್ಲಿ ತೋರಿಸಿಕೊಟ್ಟಿದ್ದೀರಲ್ಲ, ಅದಕ್ಕೆ ನನ್ನ ಖುಷಿ ಅಂತ ಅನ್ನಿಸಿತು ನಾನು. ಹಾಗಾಗಿ ಈ ಸಮಾಜದಲ್ಲಿ ಯಾರು ಅಪ್ರಯೋಜಕರು ಅಂತಿಲ್ಲ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.